ಎಲ್ಲ ಹಳ್ಳಿ ಕಾರ್ ತಳಿ ಇದೆ. ಒಂಗೋಲು ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ. ಒಂದು 3-4 ತಳಿ ನಮ್ಮಲ್ಲಿ ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುೂ ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾಯಿದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಹಸುಗಳು ಕರೆದ್ರೆ ಬರ್ತಾವಲ್ಲ. ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ. ಒಂದು ಧ್ವನಿ ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೋ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ. ಬಂದು ಹೋಗ್ಬೇಕು ಟೈಮ್ ಆಗಿದೆ ಅಂತ ಬರ್ಕೋಸ್ಕರ. ಅಂದರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನ 12-1 ಗಂಟೆಗೆ ಬಂದರೂ ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ ಬಂದವರು ಅಂತ. ಬೇರೆ ಇರೋದ್ರೆ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದೆ ಅಂತ ಹೇಳೋದು. 100 ಹಸುಗಳ ಕಿವಿಯಲ್ಲೂ ನಿಮ್ಮ ಧ್ವನಿ ಇದೆ. ಧ್ವನಿ ಇದೆ ಸರ್, ಅದೊಂದು ಹೇಳ್ಬೋದು. ಮನಸ್ಸಿಗೆ ಆನಂದ ಆಗ್ತದೆ. ಆ ನಾವೆಲ್ಲ ಸಣ್ಣ ಕರುಗಳೆಲ್ಲ ನೋಡ್ತಾ ಇದ್ರೆ ಅವಕ್ಕೆಲ್ಲ ಇದ್ದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವು ಎಲ್ಲೂ ಹೊರಗಡೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಗೆ ಬೇರೆ ಅಂಥದ್ದು, ಸಣ್ಣ ಕರುಗಳ ಜೊತೆಗೆ ಬೇರೆ ಅಂಥದ್ದೇ ನಮ್ಗೆ ಆನಂದ ಆಗಿಬಿಡ್ತದೆ. ಎಲ್ಲ ಹಳ್ಳಿ ಕಾರ್ ತಳಿ ಇದೆ. ಒಂಗೋಲು ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ. ಒಂದು 3-4 ತಳಿ ನಮ್ಮಲ್ಲಿ ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುೂ ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾಯಿದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಹಸುಗಳು ಕರೆದ್ರೆ ಬರ್ತಾವಲ್ಲ. ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ. ಒಂದು ಧ್ವನಿ ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೋ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ. ಬಂದು ಹೋಗ್ಬೇಕು ಟೈಮ್ ಆಗಿದೆ ಅಂತ ಬರ್ಕೋಸ್ಕರ. ಅಂದರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನ 12-1 ಗಂಟೆಗೆ ಬಂದರೂ ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ ಬಂದವರು ಅಂತ. ಬೇರೆ ಇರೋದ್ರೆ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದೆ ಅಂತ ಹೇಳೋದು. 100 ಹಸುಗಳ ಕಿವಿಯಲ್ಲೂ ನಿಮ್ಮ ಧ್ವನಿ ಇದೆ. ಧ್ವನಿ ಇದೆ ಸರ್, ಅದೊಂದು ಹೇಳ್ಬೋದು. ಮನಸ್ಸಿಗೆ ಆನಂದ ಆಗ್ತದೆ. ಆ ನಾವೆಲ್ಲ ಸಣ್ಣ ಕರುಗಳೆಲ್ಲ ನೋಡ್ತಾ ಇದ್ರೆ ಅವಕ್ಕೆಲ್ಲ ಇದ್ದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವು ಎಲ್ಲೂ ಹೊರಗಡೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಗೆ ಬೇರೆ ಅಂಥದ್ದು, ಸಣ್ಣ ಕರುಗಳ ಜೊತೆಗೆ ಬೇರೆ ಅಂಥದ್ದೇ ನಮ್ಗೆ ಆನಂದ ಆಗಿಬಿಡ್ತದೆ. ಎಲ್ಲ ಹಳ್ಳಿ ಕಾರ್ ತಳಿ ಇದೆ. ಒಂಗೋಲು ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ. ಒಂದು 3-4 ತಳಿ ನಮ್ಮಲ್ಲಿ ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುೂ ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾಯಿದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಹಸುಗಳು ಕರೆದ್ರೆ ಬರ್ತಾವಲ್ಲ. ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ. ಒಂದು ಧ್ವನಿ ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೋ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ. ಬಂದು ಹೋಗ್ಬೇಕು ಟೈಮ್ ಆಗಿದೆ ಅಂತ ಬರ್ಕೋಸ್ಕರ. ಅಂದರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನ 12-1 ಗಂಟೆಗೆ ಬಂದರೂ ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ ಬಂದವರು ಅಂತ. ಬೇರೆ ಇರೋದ್ರೆ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದೆ ಅಂತ ಹೇಳೋದು. 100 ಹಸುಗಳ ಕಿವಿಯಲ್ಲೂ ನಿಮ್ಮ ಧ್ವನಿ ಇದೆ. ಧ್ವನಿ ಇದೆ ಸರ್, ಅದೊಂದು ಹೇಳ್ಬೋದು.
ಮನಸ್ಸಿಗೆ ಆನಂದ ಆಗ್ತದೆ. ಆ ಸಣ್ಣ ನಾವೆಲ್ಲ ಸಣ್ಣ ಕರುಗಳೆಲ್ಲ ನೋಡ್ತಾ ಇದ್ರೆ ಅವಕ್ಕೆಲ್ಲ ಇದ್ದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವು ಎಲ್ಲೂ ಹೊರಗಡೆ ಹೋಗೋಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಗೆ ಬೇರೆ ಅಂಥದ್ದು, ಸಣ್ಣ ಕರುಗಳ ಜೊತೆಗೆ ಬೇರೆ ಅಂಥದ್ದೇ ನಮ್ಗೆ ಆನಂದ ಆಗಿಬಿಡ್ತದೆ. ಎಲ್ಲ ಹಳ್ಳಿ ಕಾರ್ ತಳಿ ಇದೆ, ಒಂಗೋಲು. ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ, ಒಂದು 3-4 ತಳಿ ನಮ್ಮಲ್ಲಿ. ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುವು ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾಯಿದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಹಸುಗಳು ಕರೆದ್ರೆ ಬರ್ತಾವಲ್ಲ ಹಸು. ಹಾಂ, ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ ಅನ್ನೋ ಒಂದು ಧ್ವನಿ. ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೇ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ. ಬಂದು ಹೋಗ್ಬೇಕು, ಟೈಮ್ ಆಗಿದೆ ಅಂತ ಬರ್ತಾರೆ ಸರ್ ಎಲ್ಲ. ಅಂದ್ರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನೂ 12-1 ಗಂಟೆಗೆ ಬಂದರೂ ನಾವು ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ ಬಂದವರು ಅಂತ. ಬೇರೆ ಇರೋದ್ರ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದೆ ಅಂತ ಹೇಳಿ. 100 ಹಸುಗಳ ಕಿವಿಯಲ್ಲೂ ನಿಮ್ಮ ಧ್ವನಿ ಇದೆ. ಧ್ವನಿ ಇದೆ ಸರ್, ಅದೊಂದು ಹೇಳ್ಬೋದು. ಮನಸ್ಸಿಗೆ ಆನಂದ ಆಗ್ತದೆ. ಆ ಸಣ್ಣ ನಾವೆಲ್ಲ ಸಣ್ಣ ಕರುಗಳೆಲ್ಲ ನೋಡ್ತಾ ಇದ್ರೆ ಅವಕ್ಕೆಲ್ಲ ಇದ್ದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವು ಎಲ್ಲೂ ಹೊರಗಡೆ ಹೋಗೋಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಗೆ ಬೇರೆ ಅಂಥದ್ದು, ಸಣ್ಣ ಕರುಗಳ ಜೊತೆಗೆ ಬೇರೆ ಅಂಥದ್ದೇ ನಮ್ಗೆ ಆನಂದ ಆಗಿಬಿಡ್ತದೆ. ಎಲ್ಲ ಹಳ್ಳಿ ಕಾರ್ ತಳಿ ಇದೆ, ಒಂಗೋಲು. ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ, ಒಂದು 3-4 ತಳಿ ನಮ್ಮಲ್ಲಿ. ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುವು ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾಯಿದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಹಸುಗಳು ಕರೆದ್ರೆ ಬರ್ತಾವಲ್ಲ ಹಸು. ಹಾಂ, ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ ಅನ್ನೋ ಒಂದು ಧ್ವನಿ. ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೇ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ. ಬಂದು ಹೋಗ್ಬೇಕು, ಟೈಮ್ ಆಗಿದೆ ಅಂತ ಬರ್ತಾರೆ ಸರ್ ಎಲ್ಲ. ಅಂದ್ರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನೂ 12-1 ಗಂಟೆಗೆ ಬಂದರೂ ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ ಬಂದವರು ಅಂತ. ಬೇರೆ ಇರೋದ್ರ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದೆ ಅಂತ ಹೇಳಿ. 100 ಹಸುಗಳ ಕಿವಿಯಲ್ಲೂ ನಿಮ್ಮ ಧ್ವನಿ ಇದೆ. ಧ್ವನಿ ಇದೆ ಸರ್, ಅದೊಂದು ಹೇಳ್ಬೋದು. ಮನಸ್ಸಿಗೆ ಆನಂದ ಆಗ್ತದೆ. ಆ ಸಣ್ಣ ನಾವೆಲ್ಲ ಸಣ್ಣ ಕರುಗಳೆಲ್ಲ ನೋಡ್ತಾ ಇದ್ರೆ ಅವಕ್ಕೆಲ್ಲ ಇದ್ದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವು ಎಲ್ಲೂ ಹೊರಗಡೆ ಹೋಗೋಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಗೆ ಬೇರೆ ಅಂಥದ್ದು, ಸಣ್ಣ ಕರುಗಳ ಜೊತೆಗೆ ಬೇರೆ ಅಂಥದ್ದೇ ನಮ್ಗೆ ಆನಂದ ಆಗಿಬಿಡ್ತದೆ. ಎಲ್ಲ ಹಳ್ಳಿ ಕಾರ್ ತಳಿ ಇದೆ, ಒಂಗೋಲು. ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ, ಒಂದು 3-4 ತಳಿ ನಮ್ಮಲ್ಲಿ. ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುವು ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾಯಿದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಹಸುಗಳು ಕರೆದ್ರೆ ಬರ್ತಾವಲ್ಲ ಹಸು. ಹಾಂ, ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ ಅನ್ನೋ ಒಂದು ಧ್ವನಿ. ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೇ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ. ಬಂದು ಹೋಗ್ಬೇಕು, ಟೈಮ್ ಆಗಿದೆ ಅಂತ ಬರ್ತಾರೆ ಸರ್ ಎಲ್ಲ. ಅಂದ್ರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನೂ 12-1 ಗಂಟೆಗೆ ಬಂದರೂ ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ
ಮೇಲೆ ಬಂದವರು ಅಂತ, ಬೇರೆ ಹತ್ರ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದೆ ಅಂತ ಹೇಳೋದು. 100 ಹಸುಗಳ ಕಿವಿಯಲ್ಲೂ ನಿಮ್ಮ ಧ್ವನಿ ಇದೆ. ಧ್ವನಿ ಇದೆ ಸರ್, ಅದೊಂದು ಹೇಳ್ಬೋದು. ಮನಸ್ಸಿಗೆ ಆನಂದ ಆಗ್ತದೆ. ಆ ಸಣ್ಣ ನಾವೆಲ್ಲ ಸಣ್ಣ ಕರುಗಳೆಲ್ಲ ನೋಡ್ತಾ ಇದ್ರೆ ಅವಕ್ಕೆಲ್ಲ ಇದ್ದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವು ಎಲ್ಲೂ ಹೊರಗಡೆ ಹೋಗೋಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಗೆ ಬೇರೆ ಅಂಥದ್ದು, ಸಣ್ಣ ಕರುಗಳ ಜೊತೆಗೆ ಬೇರೆ ಅಂಥದ್ದೇ ನಮ್ಗೆ ಆನಂದ ಆಗ್ಬಿಡ್ತದೆ.